ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಎಳ್ಳನ್ನು ಸೇವಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಳ್ಳಿನ ಸೇವನೆಯ ಪ್ರಯೋಜನಗಳು. ಎಳ್ಳು ಆರೋಗ್ಯಕರ ಪದಾರ್ಥಗಳಲ್ಲಿ ಒಂದು. ವಿವಿಧ ರೀತಿಯಲ್ಲಿ ಆಹಾರದಲ್ಲಿ ಸೇರಿಸಿ ಎಳ್ಳನ್ನು ಸೇವಿಸಬಹುದು. ದಿನಕ್ಕೆ 1 ಇಡೀ ಎಳ್ಳು ನಿಮ್ಮ ಒಟ್ಟು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಎಳ್ಳನ್ನು ನಿತ್ಯ 1 ಇಡೀ ಸೇವಿಸಿದರೆ ಸಿಗುವ ಪ್ರಯೋಜನಗಳ ಕೆಲವು ಮಾಹಿತಿ ಇಲ್ಲಿದೆ, ತಿಳಿದುಕೊಳ್ಳೋಣ ಬನ್ನಿ. ಪೋಷಕಾಂಶ ಸಮೃದ್ಧ. ಎಳ್ಳಿನಲ್ಲಿ ಅಗತ್ಯವಾದ ಜೀವಸತ್ವಗಳು, ಖನಿಜಗಳು, ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧ ಪ್ರಮಾಣದಲ್ಲಿವೆ. ಇವು ಒಟ್ಟು ಆರೋಗ್ಯ ವೃದ್ಧಿಗೆ, ಶಕ್ತಿಯ ಮಟ್ಟ ಹೆಚ್ಚಿಸಲು, ಉತ್ತಮ ದೇಹದ ಯೋಗಕ್ಷೇಮಕ್ಕೆ ಪ್ರಮುಖ ಕಾರ್ಯವನ್ನು ಸುಗಮಗೊಳಿಸುತ್ತದೆ. ಹೃದಯಕ್ಕೆ ಉತ್ತಮ. ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದಕ್ಕೂ ಎಳ್ಳು ನೆರವಾಗುತ್ತದೆ. ಎಳ್ಳಿನಲ್ಲಿ ಆರೋಗ್ಯಕರ ಕೊಬ್ಬು ಸೇರಿ ಹಲವು ಉತ್ತಮಾಂಶಗಳನ್ನು ಹೊಂದಿದ್ದು, ಇದು ಕೆಟ್ಟ ಕೊಲೆಸ್ಟ್ರಾಲ್ ತಗ್ಗಿಸಲು, ರಕ್ತ ಪರಿಚಲನೆ ಸುಧಾರಿಸಲು, ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ತಗ್ಗಿಸುವುದಕ್ಕೆ ಸಹಾಯ ಮಾಡುತ್ತದೆ ಎನ್ನಲಾಗುತ್ತದೆ. ತ್ವಚೆ ಮತ್ತು ಕೂದಲಿನ ಆರೋಗ್ಯ. ಎಳ್ಳಿನಲ್ಲಿರುವ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ಗಳು, ಸಾರಭೂತ ತೈಲ ಅಂಶವು ನೈಸರ್ಗಿಕ ಸೌಂದರ್ಯವನ್ನು ಉತ್ತೇಜಿಸುತ್ತದೆ. ಹೀಗಾಗಿ ಎಳ್ಳು ತ್ವಚೆಯನ್ನು ಪೋಷಿಸುತ್ತದೆ, ಕೂದಲನ್ನು ಬಲಪಡಿಸುತ್ತದೆ. ಜೊತೆಗೆ ತ್ವಚೆ, ಕೂದಲಿನ ಅಕಾಲಿಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ. ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣ. ಎಳ್ಳು ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನಗೊಳಿಸಲು ಸಹಾಯಕ. ಹೀಗಾಗಿ ಇದು ಮಧುಮೇಹದ ಅಪಾಯ ತಗ್ಗಿಸಲು, ಉತ್ತಮ ಚಯಾಪಚಯ ಆರೋಗ್ಯ ಕಾಪಾಡಲು, ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವುದಕ್ಕೂ ನೆರವಾಗುತ್ತದೆ. ಮೂಳೆಗಳ ಆರೋಗ್ಯ ವೃದ್ಧಿ. ಎಳ್ಳು ಬೀಜಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ ಉತ್ತಮ ಪ್ರಮಾಣದಲ್ಲಿದ್ದು, ಇದು ಮೂಳೆಗಳ ಸಾಂದ್ರತೆ ಬೆಂಬಲಿಸುತ್ತದೆ. ಹೀಗಾಗಿ ಮೂಳೆಯ ಆರೋಗ್ಯ ವೃದ್ಧಿಗೆ ಕೂಡ ಎಳ್ಳು ಕೊಡುಗೆ ನೀಡುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಎಳ್ಳು ಬೀಜಗಳಲ್ಲಿ ಫೈಬರ್ ಉತ್ತಮ ಪ್ರಮಾಣದಲ್ಲಿದ್ದು, ಇದು ಕರುಳಿನ ಆರೋಗ್ಯ ಹೆಚ್ಚಿಸಲು ಸಹಾಯಕ. ಈ ಮೂಲಕ ಜೀರ್ಣಕ್ರಿಯೆ ಸುಧಾರಿಸಲು, ಮಲಬದ್ಧತೆ ತಡೆಯಲು, ನಯವಾದ ಕರುಳಿನ ಚಲನೆಯನ್ನು ಉತ್ತೇಜಿಸಲು ಎಳ್ಳು ಕೂಡ ನೆರವು ನೀಡುತ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆ. ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವುದಕ್ಕೂ ಎಳ್ಳು ಸಹಾಯಕ. ಇದರಲ್ಲಿರುವ ಸತು ಮತ್ತು ಅಗತ್ಯ ಖನಿಜಾಂಶಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸೋಂಕುಗಳ ವಿರುದ್ಧ ರಕ್ಷಣೆಯನ್ನು ಬಲಪಡಿಸುತ್ತದೆ ಮತ್ತು ಒಟ್ಟು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಉರಿಯೂತ ತಗ್ಗಿಸುತ್ತದೆ. ಎಳ್ಳು ಉರಿಯೂತ ವಿರೋಧ ಗುಣಲಕ್ಷಣವನ್ನು ಹೊಂದಿದ್ದು, ಇದು ಕೀಲು ನೋವುಗಳನ್ನು ನಿವಾರಿಸಲು, ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಈ ಆರೋಗ್ಯ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಮತ್ತಷ್ಟು ಮಾಹಿತಿಗಾಗಿ ದಯಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.